निगमकल्पतरोः गलितं फलं शुकमुखानमृतद्रवसंयुतं पिबत भागवतं रसमालयं मुहुरगो रसिकाः भूयुहवकाः श्रीगुरुभ्यो नमः हरिः ओं हरिः ओं हरिः ओं ದೇವರಲ್ಲಿ ಎಲ್ಲರೂ ಭಕ್ತಿಯನ್ನು ಮಾಡ್ತೇವೆ, ಅವನ ಅನುಗ್ರಹವನ್ನು ಸಂಪಾದನೆ ಮಾಡ್ತೇವೆ. ಆದರೆ ಆ ದೇವರನ್ನು ಅವನ ಅಗಮ್ಯವಾಗಿರ್ತಕ್ಕಂಥ ಮಹಿಮೆಯನ್ನು ತಿಳಿದುಕೊಂಡು ಭಕ್ತಿ ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಪುಣ್ಯ ಬರುತ್ತೆ. ಆಚಾರ್ಯ ಹೇಳ್ತಾರೆ, ಶಿವರಾಚಾರ್ಯರು, ಮಹಾತ್ಮೆ ಜ್ಞಾನಪೂರ್ವಸ್ತು ಸುದೃಢ ಸರ್ವಧೋಧಿಕ ಸ್ನೇಹೋ ಭಕ್ತಿ. ದೇವರಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಭಕ್ತಿ ನಾವು ಬರಬೇಕು ಅಂತಾದರೆ, ದೇವರ ಮುಂದೆ ತಲೆ ನಮ್ದು ಬಗ್ಗಬೇಕು ಅಂತಾದರೆ, ದೇವರ ಸಾಮಾನ್ಯವಾಗಿರ್ತಕ್ಕಂಥ ಜ್ಞಾನ ಆದರೂ ನಮಗರಿಗೆ ಇರಬೇಕು. ನಮ್ಮ ಜಗತ್ತಿನಲ್ಲೇ ನಾವು ನೋಡ್ತೇವೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಗೌರವ ಕೊಡಬೇಕು ಅಂತಾದರೆ, ಗೌರವ ಕೊಡ್ತೇವೆ ಅಂತಾದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಜ್ಞಾನ ಅಲ್ಪವಾದರೂ ಸ್ವಲ್ಪವಾದರೂ ಇದ್ದರೆ ಮಾತ್ರ ಆ ಮನುಷ್ಯ ಗೌರವ ಕೊಡ್ತಾನೆ. ವ್ಯಕ್ತಿ ಯಾರು ಅಂತ ಪರಿಚಯ ಇಲ್ಲ, ಗುರುತಿಲ್ಲ, ಅವನಿಲ್ಲ, ಅವನು ಯಾರೋ ನಾವ್ಯಾರೋ ಅಂದ್ಮೇಲೆ ಯಾರೂ ಅವನನ್ನು ಗೌರವ ಕೊಡುವ ಹಾಗೆ. ಹಾಗೆ ದೇವರಲ್ಲಿ ನಮಗೆ ಭಕ್ತಿಯನ್ನು ಬರಬೇಕು ಅಂತಾದರೆ ದೇವರ ಸಾಮಾನ್ಯವಾಗಿರ್ತಕ್ಕಂಥ ಜ್ಞಾನವಾದರೂ ನಮಗೆ ಇರಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಒಬ್ಬ ರಾಜ ತುಂಬಿದ ಸಭೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ. ದೊಡ್ಡದಾಗಿ ತುಂಬಿದ ಸಭೆಯಲ್ಲಿ ಪ್ರಶ್ನೆ ಕೇಳ್ತಾನೆ, ದೇವರನ್ನು ಯಾರು ನಂಬ್ತೀರಿ ಅಂತ ಕೇಳ್ತಾನೆ. ಕೂತಿರ್ತಕ್ಕಂಥ ಸಭೆಗಳೆಲ್ಲರೂ ಕೈ ಎತ್ತಿದ್ರು, ನಾನು ದೇವ್ರು ನಂಬ್ತೇನೆ ಅಂತ ಎಲ್ಲರೂ ದೇವರನ್ನು ಯಾರು ನಂಬ್ತೀರಿ ಅಂತ ಎಲ್ಲರೂ ಕೈ ಎತ್ತಿದ್ರು. ಎಲ್ಲರೂ ಕೇಳಿದಾಗ ಅವ್ರು ಹೇಳ್ದ, ಹಾಗಿದ್ರೆ ನಾನು 3 ಪ್ರಶ್ನೆ ಕೇಳ್ತೇನೆ, ನಾನು 3 ಪ್ರಶ್ನೆಗೆ ಉತ್ತರ ಹೇಳಬೇಕು. ಯಾರು ನಾನು 3 ಪ್ರಶ್ನೆಗೆ ಉತ್ತರ ಹೇಳ್ತೀನಿ ಅವ್ರಿಗೆ ನಾನು ಬಹುಮಾನ ಕೊಡ್ತೇನೆ ಅಂತ ಹೇಳ್ತಾರೆ. ಅವ್ರಿಗೆ ಹೇಳಿದ್ರೆ ಅವಶ್ಯವಾಗಿ ಏನು ಬೇಕಾದ್ರೆ ನಾನು ಕೇಳಬಹುದು ಅಂತ. ಹಾಗಾಗಿ ಕೇಳ್ತಾನೆ, ದೇವರು ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ದೇವರಿದ್ದಾನೆ ಅಂತ ನೀವೆಲ್ಲರೂ ಹೋಗ್ತೀರಿ ಅಂತಾದ್ಮೇಲೆ ದೇವರು ಎಲ್ಲಿದ್ದಾನೆ ಮೊದಲನೇ ಪ್ರಶ್ನೆ. ಎರಡನೇದಾಗಿ ಪ್ರಶ್ನೆ, ದೇವರ ಈ ಕ್ಷಣದಲ್ಲಿ ದೇವರು ಎಲ್ಲಿ ನೋಡ್ತಾ ಇದ್ದಾನೆ ಎರಡನೇ ಪ್ರಶ್ನೆ ಅಂತ ಹೇಳ್ತಾರೆ. ಮೂರನೇದಾಗಿ ಈ ಸದ್ಯದಲ್ಲಿ ದೇವರು ಏನು ಮಾಡ್ತಾ ಇದ್ದಾನೆ. ಈ 3 ಪ್ರಶ್ನೆಗೆ ಯಾರು ಉತ್ತರ ಹೇಳ್ತೀರಿ ಅವ್ರಿಗೆ ಬಹುಮಾನ ಕೊಡ್ತೇನೆ ಅಂತ ಹೇಳ್ತಾರೆ. ಎಲ್ಲರೂ ತಲೆ ಕೆಡಿಸೋದು, ದೇವರಿದ್ದಾನೆ ನಮ್ಗೆ ಗೊತ್ತು, ಪ್ರತಿ ದಿವಸ ದೇವರ ಮನೇಲಿ ಹೋಗ್ತೇವೆ, ಪೂಜೆ ಮಾಡ್ತೇವೆ, ದೇವಸ್ಥಾನದಲ್ಲಿ ಹೋಗ್ತೇವೆ, ಪೂಜೆ ಮಾಡ್ತೇವೆ, ನಮಸ್ಕಾರ ಮಾಡ್ತೇವೆ, ಸರಿ. ಆದರೆ ದೇವರು ಎಲ್ಲಿದ್ದಾನೆ, ಮಠದಲ್ಲಿದ್ದಾನೆ, ಮಂದಿರಲ್ಲಿದ್ದಾನೆ, ಗುಡಿಯಲ್ಲಿದ್ದಾನೆ, ಅಲ್ಲಿದ್ದಾನೆ ತೋರಿಸ್ಬೋದೇ ವಿನಃ ಈ ಕ್ಷಣ ದೇವರನ್ನು ತೋರಿಸೋದೇ ತೋರಿಸ್ಬೇಕು ನಾವು. ಜೊತೆಗೆ ಎಲ್ಲಿ ನೋಡ್ತಾ ಇದ್ದಾನೆ ಪರಮಾತ್ಮ ಈಗ ಅಂತಂದ್ರೆ ಏನು ಹೇಳ್ಬೇಕು. ಈ ಸದ್ಯಕ್ಕೆ ಎಲ್ಲಿ ನೋಡ್ಲಿಕ್ಕಿರ್ತಾನೆ ದೇವರು ನಮ್ಮ ಕಣ್ಣಿಗಂತೂ ಕಾಣಿಸಂಗಿಲ್ಲ. ಈಗ ದೇವ್ರು ಏನು ಮಾಡ್ತಾ ಇದ್ದಾನೆ, ಅವನೇನು ಮಾಡ್ತಾ ಇದ್ದಾನೆ, ಅವನು ಕರ್ತೃತ್ವ ನಮಗೇನು ಗೊತ್ತು ಅಂತ ಎಲ್ಲರೂ ಕೆಳಗಡೆ ತಲೆ ಹಾಕಿದ್ರು. ಯಾರಿಗೂ ಏನೂ ಉತ್ತರ ಗೊತ್ತಿಲ್ಲ. ನಿರಾಶೆಯಾಗಿ ಮನೆಗೆ ಹೋದ್ರು. ಒಬ್ಬ ಮನೆಯಲ್ಲಿ ವಿಶ್ರಾಂತಿ ಚಿಂತೆ ಮಾಡ್ತಾ ಕೂತಿರ್ತಕ್ಕಂಥ ತಂದೆಯನ್ನು ನೋಡಿ ಮಗ ಕೇಳ್ದ. ಮಗ ಬಹಳ ಬುದ್ಧಿವಂತ ಇದ್ದ, ಒಳ್ಳೆ ಉತ್ತಮನಾಗಿರ್ತಕ್ಕಂಥ ಬುದ್ಧಿವಂತನಾಗಿರ್ತಕ್ಕಂಥ ಮಗ. ತಂದೆ ಕೇಳ್ದ, ಅಪ್ಪ ಏನು ಚಿಂತೆ ಮಾಡ್ತಾ ಇದ್ವಿ? ಏನಿಲ್ಲಪ್ಪ, ಮಹಾರಾಜರು ಹಿಂಗೆ ಪ್ರಶ್ನೆ ಕೇಳ್ತಾರೆ, ಈ ಪ್ರಶ್ನೆಗೆ ನಾಳೆ ಸಭೆಯಲ್ಲಿ ಉತ್ತರ ಹೇಳುತ್ತಾರೆ. ಯಾರಿಗೂ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅಂತ ಎಲ್ಲರೂ ಕೈ ಎತ್ತಿಟ್ಟರು ಅಂತ ಯಾರಿಗೂ ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ. ಅನ್ನೋದಪ್ಪ, ಇಷ್ಟು ಸಣ್ಣ ಒಂದು ಪ್ರಶ್ನೆಗಾಗಿ ಉತ್ತರಕ್ಕಾಗಿ ಯಾಕೆ ಕಷ್ಟಪಡ್ತಾ ಇದ್ದಿ? ನಾನು ಬರ್ತೇನೆ ಸಭೆ, ನಾಳೆ ನನಗೆ ಕರ್ಕೊಂಡು ಹೋಗು, ನಾನು ಮಹಾರಾಜರ ಮುಂದೆ ನಾನು ಉತ್ತರ ಕೊಡ್ತೇನೆ ಅಂತ ಹೇಳ್ದೆ. ಹುಚ್ಚ, ಎಂತೆಂಥ ದೊಡ್ಡವರಿಗೆ, ಜ್ಞಾನಿಗಳಿಗೆ, ವಿದ್ವಾಂಸರಿಗೆ ಏನೋ ಆಗಲಿಲ್ಲ, ಎಲ್ಲರೂ ತಲೆ ಕೆಳಗೆ ಹಾಕಿದ್ರು, ನೀನೇನು ಉತ್ತರ ಕೇಳ್ತೀಯ? ಅಪ್ಪ ನೀನು ಕರ್ಕೊಂಡು ಹೋಗು, ಉತ್ತರ ಹೇಳು ಭಾರ ನನ್ನದು. ಮರು ದಿವಸ ತಂದೆ ಮಗನ ಕರ್ಕೊಂಡು ಹೋದ. ಮಹಾರಾಜರು ಕೇಳಿದ್ರು, ನನ್ನ ಪ್ರಶ್ನೆಗೆ ಯಾರು ಉತ್ತರ ರೆಡಿ ಮಾಡ್ಕೊಂಡ್ ಬಂದಿದ್ದೀರಿ ಅಂತ. ಎಲ್ಲರ ಕೆಳಮುಖ ಹಾಕಿದ್ರು. ಈ ಒಬ್ಬ ಬ್ರಾಹ್ಮಣ ಕೈ ಎತ್ತಿದ. ನೀನು ಹೇಳ್ತೀಯಾ ಅಂದ. ಇಲ್ಲ ಸ್ವಾಮಿ, ನಾನು ಹೇಳಿಲ್ಲ, ನನ್ನ ಮಗ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತಾನೆ. ನಿಮ್ಮ ಯಾರಿಗೇನಾಗ್ರಿ, ನೀನು ಸಣ್ಣ ಹುಡುಗ ಹೇಳ್ತಾನೆ, ಬಾಲಕ ಉತ್ತರ ಹೇಳ್ತಾನೆ ಅಂತ. ಸ್ವಾಮಿ ಏನೋ ಹೇಳ್ತೀನಿ ಅಂತ ಹಠ ಮಾಡಿದ, ಕರ್ಕೊಂಬಂದಿದ್ದೀನಿ. ಸರಿ ಬಾರಪ್ಪ, ಏನು ಹೇಳ್ತೀನಿ ಹೇಳು, ಬಾ ಸಭೆಯಲ್ಲಿ ನಿಂದ್ರಿಲಿ ಅಂತ ಬಂದು ನಿಂತ. ಹೇಳು ನನ್ನ ಪ್ರಶ್ನೆ. ಅವ್ನು ಕೇಳ್ದ, ದೇವರು ಮೊದಲೇದಾಗಿ ಎಲ್ಲಿದ್ದಾನೆ, ಈಗ ಎಲ್ಲಿ ನೋಡ್ತಾ ಇದ್ದಾನೆ, ಈ ಸದ್ಯಕ್ಕೆ ಏನು ಮಾಡ್ತಾ ಇದ್ದಾನೆ ಹೇಳು. ಅವನಂದ, ಸ್ವಾಮಿ ಈ ಕ್ಷಣಕ್ಕೆ ನಾನು ಇಷ್ಟೆಲ್ಲರೂ ಹೇಳಬೇಕು ಅಂತಂದರೆ ನನಗೆ 2-3 ಪದಾರ್ಥ ಹೇಳಬೇಕು. ನಾನೇನು ಪದಾರ್ಥ ಕೇಳ್ತೇನೆ ಅದು ತಂದು ಕೊಡುವುದು. ಸರಿ ತಂದು ಕೊಡೋದು. ಏನು ಬೇಕು? ನನಗೊಂದು ಲೋಟ ಹಾಲು ಬೇಕು. ಸೇವೆ ಕೇಳಿದೆ, ಹಾಲು ತಂದು ಕೊಡ್ರಿ ಅಂತ. ಹಾಲು ತಂದು ಕೊಡ್ತಾರೆ. ಮತ್ತೇನು ಬೇಕು? ಸ್ವಲ್ಪ ಸಕ್ಕರೆ ಬೇಕು. ಸಕ್ಕರೆ ತಂದು ಕೊಡ್ರಿ ಅಂತ. ಸಕ್ಕರೆ ತಂದು ಕೊಡ್ರಿ. ಎಲ್ಲ ಜನ ನೋಡ್ತಾ ಇದ್ದಾರೆ, ಸಾವಿರಾರು ಜನ. ಟೇಬಲ್ ಮೇಲೆ ಒಂದು ಲೋಟ ಹಾಲು ಇಟ್ಟ. ಇದರಲ್ಲಿ ಏನದೆ ಅಂತ ಕೇಳ್ದ ಎಲ್ಲರಿಗೂ. ಒಳಗಡೆ ಏನದೆ ಹೇಳ್ರಿ ಅಂತ. ಎಲ್ಲರೂ ಹಾಲಿಗೆ. ನೀವೆಲ್ಲ ನೋಡ್ತಾ ಇದ್ದೀರಿ, ಹಾಲು ಬಿಟ್ಟರೆ ಬೇರೆ ಏನಿಲ್ಲ, ಹೌದಲ್ಲ? ಹಾಲು ಅಂದ್ರೂ ಬೇರೆ ಏನಿಲ್ಲ. ಒಳಗಡೆ ಒಂದು 1, 2, 3, 4, 5 ಚಮಚ ಸಕ್ಕರೆ ಹಾಕಿದ್ರು. ಸಕ್ಕರೆ ಹಾಕಿ ಒಳಗಡೆ ಕೈ ಆಡಿಸಿದ. ಸಕ್ಕರೆ ಎಲ್ಲ ಕರಿ ಹೋಯ್ತು. ಈಗ ಅವರಿಗೆಲ್ಲರಿಗೂ ಕೇಳ್ದ,
ಇದರಲ್ಲಿ ಏನದ ಹೇಳ್ರಿ ಅಂದ್ರೆ ಹಾಲು ಸಕ್ಕರೆ ಇದೆ. ಸಕ್ಕರೆ ಎಲ್ಲಿದೆ ಅಂತ ಕೇಳ್ದ. ಈ ಕಣ್ಣಿಗೆ ಕಾಣೋದೇನು ಹಾಲು ಮಾತ್ರ. ಸಕ್ಕರೆ ಕಣ್ಣಿಗೆ ಕಾಣಿಸ್ತದ? ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆದ್ರೂ ನೀವು ಸಕ್ಕರೆ ಏನೋ ನೀವು ಹೇಳ್ತಾ ಇದ್ದೀರಿ. ಕಾರಣ ಏನು? ಸಕ್ಕರೆ ಕಣ್ಣಿಗೆ ಕಾಣಿಸ್ತಲ್ಲ, ಒಳಗಡೆ ಇರ್ತಕ್ಕಂಥ ಸಕ್ಕರೆ ಕರಿಗೆ ಹೋಗಿದೆ. ಅದು ಸಕ್ಕರೆ ಒಳಗಡೆ ಇದೆ ಅಂತ ನೀವು ಗೊತ್ತಾಗಬೇಕು ಅಂದ್ರೆ ಆ ಹಾಲನ್ನು ಕುಡಿದಾಗ ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬಂದಾಗ ಒಳಗಡೆ ಸಕ್ಕರೆ ಇದೆ. ಬರೀ ಕೇವಲ ಈ ದೃಷ್ಟಿಕೋನದಲ್ಲಿ ನೋಡಿದ ಮಾತ್ರಕ್ಕಾಗಿ ಸಕ್ಕರೆ ಕಾಣಿಸಂಗಿಲ್ಲ, ಹಾಲು ಮಾತ್ರ ಕಾಣಿಸ್ತದೆ. ಹಾಗ ಮಂದಿರ ಮಠದಲ್ಲಿ ಹೋದಾಗ ದೇವರ ಪ್ರತಿಮೆ ಮಾತ್ರ ಕಾಣಿಸ್ತದೆ ಹೊರತಾಗಿ ಒಳ್ಳೆ ಮನೋಭಾವನೆಯಿಂದ ನೋಡಿದಾಗ ಪ್ರತಿಮೆಯಲ್ಲಿ ಇರ್ತಕ್ಕಂಥ ಪರಮಾತ್ಮ ಕಾಣಿಸ್ತಾನೆ. ಆ ಅನುಸಂಧಾನ ನನ್ನಲ್ಲಿ ಬರಬೇಕು ಮಹಾರಾಜ. ಹಾಗೆ ಸಕ್ಕರೆ ಹಾಗೆ ಕಣ್ಣಿಗೆ ಕಾಣದೇ ಇದ್ರೆ ಒಳಗಡೆ ಇದೆ ಅಂತ ಹೋಗ್ತೀವೋ ಹಾಗೆ ದೇವರು ಎಲ್ಲೆಡೆ ಇದ್ದಾನೆ ಅಂತ ಒಪ್ಪು ಅಂತ ಮೊದಲೇ ಹೇಳ. ಅವನಂದ ಸರಿ, ನಿನ್ನ ಪ್ರಶ್ನೆಗೆ ಉತ್ತರ. ಈ ಸದ್ಯಕ್ಕೆ ದೇವ್ರು ಎಲ್ಲಿ ನೋಡ್ತಾ ಇದ್ದಾನೆ ಹೇಳು. ದೇವ್ರು ಈ ಕ್ಷಣಕ್ಕೆ ಎಲ್ಲಿ ನೋಡ್ಲಿದ್ದಾನೆ? ನನಗೆ ಇನ್ನೊಂದು ಪದಾರ್ಥ ಬೇಕು. ಏನು ಬೇಕು? ಒಂದು ದೀಪ ಬೇಕು. ಮೇಣಬತ್ತಿ ಅಂತೇವೆ ನಾವು, ದೀಪ ಬೇಕು. ಸರಿ, ದೀಪ ಕೊಡ್ರಿ ಅಂತ ಒಂದು ದೀಪ ತಂದು ಕೊಟ್ಟರು. ಮಧ್ಯದಲ್ಲಿ ದೀಪ ಇಟ್ಟ, ಉಳಿದ ಎಲ್ಲ ದೀಪ ಶಾಂತ ಮಾಡಿಸ್ದ. ಆ ದೀಪದ ಬೆಳಕು ಎಲ್ಲ ಕಡೆ ಬೀಳ್ತಿತ್ತು. ಮಹಾರಾಜರಿಗೆ ಕೇಳ್ದ, ಸ್ವಾಮಿ ಈ ದೀಪದ ಬೆಳಕು ಯಾವ ಪೂರ್ವಕ್ಕೋ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲಿದೆ ಅಂತ ಕೇಳಿದೆ. ರಾಜ ಅಂತ ಮಧ್ಯದಲ್ಲಿ ದೀಪ ಇಟ್ಟಿದ್ದೀವಿ, ಸುತ್ತಮುತ್ತಲು ಅದು ಎಲ್ಲ ಕಡೆ ಬೆಳಕದಂತ. ದೇವರು ಈ ಸದ್ಯಕ್ಕೆ ಎಲ್ಲ ಕಡೆ ನೋಡ್ಲಿಕ್ಕೆ ತಾನೆ. ಈ ದೀಪ ಹೆಂಗೆ ಎಲ್ಲ ಕಡೆ ಪ್ರಕಾಶಗೊಳ್ಳಿಕ್ಕೆ ಪೂರ್ವಕ್ಕೆ ಮಾತ್ರ, ಪಶ್ಚಿಮ ಮಾತ್ರ, ಉತ್ತರ ಮಾತ್ರ, ದಕ್ಷಿಣ ಮಾತ್ರ ಅಂತಿಲ್ಲ. ಎಲ್ಲ ಕಡೆ ಹೆಂಗೆ ಬೆಳಕು ಕೊಡ್ತಾನೆ ಹಾಗೆ ಪರಮಾತ್ಮ ಎಲ್ಲ ಕಡೆ ಎಲ್ಲರನ್ನೂ ನೋಡ್ತಾ ಇದ್ದಾನೆ ಅಂತ. ಸರಿ, ಎರಡನೇ ಪ್ರಶ್ನೆಗೂ ಉತ್ತರ. ಮೂರನೇದಾಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ. ಈ ಸದ್ಯ ದೇವರು ಏನು ಮಾಡ್ತಾ ಇದ್ದಾನೆ ಅಂತ ಕೇಳ್ದ. ಈ ಹುಡುಗಂತ ನೀನು ಗುರುವಾಗಿ ಪ್ರಶ್ನೆ ಮಾಡ್ತೀವೋ ಶಿಷ್ಯನಾಗಿ ಪ್ರಶ್ನೆ ಮಾಡ್ತೀವೋ ಅಂತ ರಾಜನಿಗೆ ಕೇಳ್ದ. ರಾಜ ಅಂತ ನಾನು ಶಿಷ್ಯನಾಗಿ ಪ್ರಶ್ನೆ ಕೇಳ್ತೀನಿ. ಈಗ ನೀವು ಉತ್ತರ ಹೇಳುವ ಗುರು ನೀವು ಅಂದ್ಮೇಲೆ ನಾನು ಶಿಷ್ಯನಾಗಿ ಪ್ರಶ್ನೆ ಕೇಳ್ತೀನಿ. ಶಿಷ್ಯನಾಗಿ ಪ್ರಶ್ನೆ ಕೇಳ್ತೀವಿ, ಗುರುವಾಗಿ ನಾವು ಉತ್ತರ ಹೇಳಬೇಕು ಅಂದ್ರೆ ಗುರು ಅದನ್ನು ಕೂಡಬೇಕು, ಶಿಷ್ಯನಾದನ್ನು ನಿಂದಿರಬೇಕು. ಇದನ್ನು ವಿರುದ್ಧವಾಗಿ ನೀ ಕೂತಿದ್ದೀನಿ ನಾನು ನಿಂತೀನಿ, ಇದೇ ನ್ಯಾಯ. ಮತ್ತೇನು ಮಾಡಬೇಕು? ನೀನು ಬಂದು ಇಲ್ಲಿ ನಿಂದು ನಿನ್ನ ಸೇವಾಸನ ನಾ ಕೊಡ್ತೀನಿ ಅಂತ ಪ್ರಶ್ನೆ ಕೇಳಬೇಕು ಅಂದ್ರೆ ಶಿಷ್ಯನಾಗಿ ಕೇಳ್ತೇನೆ, ನಿಂತು ನಿನಗೆ ಕೇಳೋ ಉತ್ತರ ಹೇಳಬೇಕಾದ ಗುರು ನಾನು ಕೊಡ್ತೇನೆ ಅಂತ. ರಾಜ ಹೋಗಿ ಅಲ್ಲಿ ನಿಂತ, ಇವಾಗ ಬಂದು ಆಸನ ಕೂತ. ಹೇಳೋ ಉತ್ತರ. ಈ ಸದ್ಯಕ್ಕೆ ದೇವ್ರು ಏನು ಮಾಡ್ತಾ ಇದ್ದಾನೆ? ಇನ್ನೇನು ಹೇಳಬೇಕು ಅಂತ. ಒಂದು ಕ್ಷಣದಲ್ಲಿ ದರಿದ್ರನಾಗಿರ್ತಕ್ಕಂಥ ನನ್ನನ್ನು ರಾಜನಾಗಿ ಮಾಡ್ದ, ರಾಜನಾಗಿರ್ತಕ್ಕಂಥ ನಿನ್ನನ್ನು ದರಿದ್ರಾಗಿ ಆ ಜಾಗ ನಿಲ್ಲಿಸ. ಇದೇ ಮಾಡ್ತಾ ಇದ್ದಾನೆ ಪರಮಾತ್ಮ. ದೇವರ ಮನಸ್ಸು ಮಾಡೋದಂದ್ರೆ ಯಾರನ್ನು ಯಾವಾಗ ಬೇಕಾದ್ರೂ ಏನ್ ಬೇಕಾದನ್ನು ಮಾಡ್ಬೋದು. ಕ್ರಿಮಿಯಿಂದ ರಾಜ್ಯ ಬಾಳಿಸಿದೆ, ಜಗತ್ ಸ್ವಾಮಿ ಚರ್ಯವ ನೀ ತೋರಿಸಿದೆ ಅಂತ ಏನ್ ಬೇಕಾದರೂ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ ಪರಮಾತ್ಮ. ಅದಕ್ಕೋಸ್ಕರವಾಗಿ ದೇವರನ್ನ ಅರಿತು ತಿಳಿದುಕೊಂಡು ಅನುಸಂಧಾನದ ಪೂಜೆ ಮಾಡಿದಾಗ ಪುಣ್ಯ ಬರ್ತದೆ ಹೊರದಾಗಿ ಎಲ್ಲರೂ ಪೂಜೆ ಮಾಡ್ತಾರೆ ನಾವು ಮಾಡ್ತೇನೆ ಅಂತ ಅನ್ನೋದ್ರಲ್ಲಿ ಬೇಡ. ಹಾಗೆ ಭಗವಂತನ ತಿಳಿದುಕೊಂಡು ಪೂಜೆ ಮಾಡಬೇಕು ಅಂತದನ್ನ ಈ ಕಥೆಯಿಂದಾಗಿ ನಾವು ತಿಳಿದು ಬರ್ತೇವೆ. ಹೀಗಾಗಿ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಎಲ್ಲ ಕಡೆಯಲ್ಲಿ ಇದ್ದು ಮೊದಲೇದಾಗಿದ್ದಾನೆ, ಎಲ್ಲ ಕಡೆ ನೋಡ್ತಾ ಇದ್ದಾನೆ, ಎಲ್ಲರನ್ನ ಸ್ವಾಮಿಯಾಗಿದ್ದಾನೆ ಪರಮಾತ್ಮ. ಆ ಕ್ಷಣದಲ್ಲಿ ಯಾರ ಏನ್ ಬೇಕಾದ್ರೆ ಮಾಡುವಂತೆ ಪರಮಾತ್ಮ ತನ್ನ ಜಗತ್ ಸ್ವಾಮಿ ಚರವ ನೀ ತೋರಿಸಿದಂತೆ ತನ್ನ ಸ್ವಾಮಿತನವನ್ನು ತೋರಿಸ್ತಾ ಇದ್ದಾನೆ ಪರಮಾತ್ಮ. ಇದು ಈ ಕಥೆಯ ಮೂಲವಾಗಿರ್ತಕ್ಕಂತಹ ಮರ್ಮ. ಅಂತಹ ಸರ್ವೋತ್ತಮನಾಗಿರ್ತಕ್ಕಂತಹ ಪರಮಾತ್ಮನನ್ನ ತಿಳಿದುಕೊಂಡು ನಾವು ಅವನಲ್ಲಿ ಭಕ್ತಿ ಮಾಡಿದಾಗ ಪುಣ್ಯ ಹೆಚ್ಚಾಗ್ತದೆ. ಆಗ ನಮ್ಮ ಬದುಕು ಕೂಡ ಸಾರ್ಥಕವಾಗ್ತದೆ. ಅಂತಹ ಒಳ್ಳೆ ಉತ್ತಮವಾಗಿರ್ತಕ್ಕಂತಹ ತಿಳುವಳಿಕೆ ಅಥವಾ ಜ್ಞಾನ ನಮಗೆ ಕೊಟ್ಟು ಭಗವಂತ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಶ್ರೀಕೃಷ್ಣ.